ಎಲ್ಲರಿಗೂ ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳು ಕೂಡ CTET 2026ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. CTET ಅಡ್ಮಿಟ್ ಕಾರ್ಡ್ ಕೂಡ ಔಟ್ ಆಗಿದೆ. ನೀವು ಆಲ್ರೆಡಿ ಇವಾಗ CTET ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಂಡಿರಿ. ಸೊ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡಿಲ್ಲ ದಯವಿಟ್ಟು ಡೌನ್ಲೋಡ್ ಮಾಡ್ಕೊರಿ. ಈ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ ಲಿಂಕನ್ನು ಕೊಟ್ಟಿದ್ದೀನಿ. ಈ CTET ಪರೀಕ್ಷೆ ಬಂದುಬಿಟ್ಟು 7ನೇ ತಾರೀಕು ಮತ್ತು 8ನೇ ತಾರೀಕು ಇವತ್ತು ಈ ಒಂದು ವಾರದ ಶನಿವಾರ ಮತ್ತು ರವಿವಾರ ದಿನ ನಡೀತಾ ಇದೆ. 7/2/2026 ಮತ್ತು 8/2/2026 ಸಂಡೇ ದಿನ. ಇವತ್ತು ನಾನು ಈ ವಿಡಿಯೋ ಮಾಡೋಕೆ ಮುಖ್ಯವಾದ ಉದ್ದೇಶಗಳೇನಪ್ಪ ಅಂತಂದರೆ, ಈಗ CTET ಬರೆಯೋರು ಈ ತಪ್ಪುಗಳನ್ನು ಮಾಡ್ತಿರ್ತೀರಿ ಸಾಮಾನ್ಯವಾಗಿ. ಯಾಕೆಂದ್ರೆ ನಾನು 2 ಬಾರಿ ಮಾಡಿದಾಗ ನನಗೆ ಮುಖ್ಯವಾಗಿ ಫೇಲ್ ಆಗೋ ಕಾರಣ ಅಂತಂದರೆ, ನಾನು ಪಾಸ್ ಆಗದೆ ಇರೋದಕ್ಕೆ ಕೆಲವೊಂದಿಷ್ಟು ರೀಸನ್ಸ್ಗಳು ಅದಾವೆ, ಕಾರಣಗಳದಾವ. ಆಮೇಲೆ ನಾನು ನೆಕ್ಸ್ಟ್ ಅಟೆಂಪ್ಟ್ ಒಳಗಡೆ ಅವುಗಳನ್ನೆಲ್ಲ ತಪ್ಪುಗಳನ್ನು ಮಾಡದೆ ಸರಿಯಾಗಿ ನಾನು ಏನು ಮಾಡಿದೆ, ಅಟೆಂಡ್ ಮಾಡಿ ನಾನು ಎಕ್ಸಾಮನ್ನು ಕ್ರ್ಯಾಕ್ ಮಾಡಿದೆ. ಇಲ್ಲಿ ವಿಷಯ ಬಂದುಬಿಟ್ಟು ನನ್ನ ರೀತಿಯೇ ಎಲ್ಲರೂ ಕೂಡ ನೀವು ಪಾಸ್ ಆಗೋದು ಬಿಡೋದು ಸೆಕೆಂಡರಿ ಅದು. ಬಟ್ ದ ಥಿಂಗ್ ಈಸ್ ಏನಂತಂದ್ರೆ, ನಾವು ಪರೀಕ್ಷೆಯಲ್ಲಿ ಮಾಡುವಂತಹ ಕೆಲವೊಂದಿಷ್ಟು ಮಿಸ್ಟೇಕ್ಸ್ಗಳನ್ನು ನಾವೇನು ಮಾಡಬೇಕು, ಅದನ್ನು ಯಾವ್ಯಾವ ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಂಡು ಅವುಗಳನ್ನು ಮಾಡದೇ ಇದ್ರೆ ಅದು ಬುದ್ಧಿವಂತ ಲಕ್ಷಣ ಅಂತ. ಫಸ್ಟ್ ನಾನು ಮುಖ್ಯವಾದ ವಿಷಯಕ್ಕೆ ಮಾತಾಡಕ್ಕೆ ಹೋಗೋದಾದ್ರೆ, ಅಟೆಂಡ್ ದ ಮಾಕ್ ಟೆಸ್ಟ್. ಸರ್ ಏನು ಸರ್ ಇದು ನಾವು ಓದೋದೇ ಮುಗಿದಿಲ್ಲ, ನಮಗೆ ಮಾಕ್ ಟೆಸ್ಟ್ ಹೆಂಗೆ ಅಟೆಂಡ್ ಆಗ್ಬೋದು? ಸೊ ನಮಗೆ ಸರಿಯಾಗಿ ನೋಟ್ಸ್ ಕೂಡ ಸಿಕ್ಕಿಲ್ಲ, ನಾವು ಮತ್ತೆ ಇನ್ನೂ ವಿಡಿಯೋಸ್ ನೋಡ್ತಾ ಇದ್ದೀವಿ. ಹೌದು, ಕಲಿಕೆ ಎಂಬುದು ಇದು ಒಂದು ರೀತಿ ಒಳಗಡೆ ನಿರಂತರದ ಕಡೆಗೆ ಸಾಗೋದ್ರಿಂದ, ಮತ್ತೆ ಇಲ್ಲಿ ಪರಿಪೂರ್ಣತೆ ಇಲ್ಲಿ ಸಿಗದೇ ಇರೋದ್ರಿಂದ ನೀವು ಎಷ್ಟು ಓದಿದ್ರು, ಎಷ್ಟು ನೋಟ್ಸ್ ತಗೊಂಡ್ರು, ಯಾವ ವಿಡಿಯೋ ಕ್ಲಾಸ್ ಕೇಳಿದ್ರು ಕೂಡ ಅದೇನಾಗಂಗಿಲ್ಲ, 100% ಪರ್ಫೆಕ್ಷನ್ ಆಗಲ್ಲ. ಸೊ ಥಿಂಗ್ ಈಸ್ ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಪ್ರಿಪರೇಷನ್ಗೆ ಮಾಕ್ ಟೆಸ್ಟ್ಗಳು ಭಾಳ ಹೆಲ್ಪ್ ಆಗ್ತಾವೆ. ಅಂದ್ರೆ ನಾವು ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನ ಓದುವಂತಹ ಒಂದು ಮೆಥಡ್ ಆಗಿರ್ಬೋದು, ಅವುಗಳನ್ನು ಅನಲೈಸ್ ಮಾಡುವಂತಹ ಒಂದು ಸ್ಕಿಲ್ ಆಗಿರ್ಬೋದು, ಮತ್ತೆ ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಾವು ಅಲ್ಲಿರುವಂತಹ ಆಪ್ಷನ್ಸ್ ಗಳನ್ನ ಎಲಿಮಿನೇಷನ್ ಮಾಡ್ತೀವಿ, ಮತ್ತೆ ಒಂದು ಕ್ವಶನ್ ಅನ್ನ ಹೆಂಗೆಲ್ಲ ನಾವು ಅಪ್ರೋಚ್ ಮಾಡ್ತೀವಿ ಅನ್ನುವಂತಹ ಎಲ್ಲ ವಿಧಾನಗಳು, ಅನ್ನುವಂತಹ ಬುದ್ಧಿಶಕ್ತಿ ಮತ್ತೆ ಬುದ್ಧಿವಂತಿಕೆ ಬೆಳೆಯೋದು ಮಾಕ್ ಟೆಸ್ಟ್ ಗಳನ್ನ ಅಟೆಂಡ್ ಮಾಡೋದ್ರಿಂದ. ಎರಡನೇದಾಗಿ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್ ಟೈಪ್ ಅಂತ. ಈಗ ನೋಡಿ, ನಾವು 5 ರಿಂದ 6 ವಿವಿಧ ಪ್ರಮುಖ ಕ್ವಶನ್ಸ್ ಟೈಪ್ಸ್ ಗಳನ್ನ ಕಾಣ್ತೀವಿ. ಒಂದು ಅಸರ್ಷನ್ ಅಂಡ್ ರೀಸನಿಂಗ್ ಅಂತ ಬರ್ತದ. ಹೇಳಿಕೆ ಅಸರ್ಷನ್ ಎ ಅಂತ ಹೇಳ್ತೀವಿ, ಆರ್ ರೀಸನ್ ಅಂತ ಹೇಳ್ತೀವಿ. ಎರಡು ಹೇಳಿಕೆಗಳನ್ನು ಕೊಟ್ಟು ಎರಡು ಸರಿ ಇದಾವ ಅಥವಾ ಈ ಎರಡು ಒಂದಕ್ಕೊಂದು ರೇಟ್ ಆಗ್ತಾ ಇದಾವ ಅಥವಾ ಆಗ್ತಾ ಇಲ್ವಾ ಅನ್ನುವಂತ ವಿಷಯಗಳು ನಮಗೆ ಗೊತ್ತಿರಬೇಕು. ಸೊ ಅವುಗಳನ್ನ ಹೆಂಗೆ ನಾವು ಬಿಡಿಸಬೇಕು ಅನ್ನೋದು ಗೊತ್ತಾಗೋದು ಈ ಕ್ವಶನ್ಸ್ ಮಾಕ್ ಟೆಸ್ಟ್ ಗಳನ್ನ ಮತ್ತೆ ಕ್ವಶನ್ಸ್ ಗಳನ್ನ ಬಿಡಿಸ್ತಾ ಗೊತ್ತಾಗುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ಮತ್ತೆ ಎರಡನೇ ವಿಧದ ಕ್ವಶನ್ ಯಾವ್ದು ಅಂತಂದ್ರೆ, ಈ ಡೈರೆಕ್ಟ್ ಕ್ವಶನ್ಸ್ ಗಳು ಇರ್ತಾವ. ಉದಾಹರಣೆಗೆ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಂತ ಕೇಳ್ತಾನೆ. ನಾಟ್ ಟ್ರೂ ಹೆಂಗೆ ಐಡೆಂಟಿಫೈ ಮಾಡೋದು? ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಂತ ಕೇಳ್ತಾನೆ. ಟ್ರೂ ಅನ್ನು ಹೆಂಗೆ ಐಡೆಂಟಿಫೈ ಮಾಡೋದು? ಟ್ರೂ ಅಂತ ಕೇಳಿದಾಗ 4 ಆಯ್ಕೆಗಳಲ್ಲಿ 1 ಆಯ್ಕೆ ಟ್ರೂ ಇದ್ರೆ 3 ಆಯ್ಕೆ ಏನಾಗಿರ್ತದೆ, ನಾಟ್ ಟ್ರೂ ಇರ್ತದೆ. ಸೊ ಹೀಗಾಗಿ ನಾವು ನಾಟ್ ಟ್ರೂ ಅನ್ನು ಅಟೆಂಡ್ ಮಾಡಬೇಕಾಗತ್ತೆ, ಟ್ರೂ ಅನ್ನು ಬಿಡಬೇಕಾಗತ್ತೆ. ನಾವು ನಾಟ್ ಟ್ರೂ ಅಂತಂದ್ರೆ ತಪ್ಪಾದ ಆಯ್ಕೆಗಳನ್ನ ನಾವು ಗುರುತಿಸ್ಬಿಟ್ರೆ ಸರಿಯಾದ ಆಯ್ಕೆ ಸಿಗ್ತದ. ಇದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಬೆಸ್ಟ್ ಅಪ್ರೋಚ್ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿಯಾಗಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಂತ ಕೇಳಿದಾಗ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಂತ ಕೇಳಿದಾಗ ನಾವೇನ್ ಮಾಡ್ಬೇಕು, ಟ್ರೂ ಅನ್ನು ಹುಡುಕ್ಬೇಕಾಗ್ತದ. ಮತ್ತೆ ನಾಟ್ ಟ್ರೂ ಸಿಗ್ತದೆ, ಯಾಕಂದ್ರೆ 4ರಲ್ಲಿ ಒಂದೇ ನಾಟ್ ಟ್ರೂ ಇದ್ದೇ ಇರ್ತದ. ಸೊ 3 ಸರಿ ಇರ್ತಾವ ಅನ್ನೋದು ನಮ್ಗೆ ಗೊತ್ತಿರಬೇಕು. ಇನ್ನು ಮುಂದಿನ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ, ಈಗ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಆನ್ಸರ್ಸ್ ಅಂತ ಹೇಳ್ತಾರೆ, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೆಳಗೆ ಇರುವಂತಹ ಕೆಲವೊಂದಿಷ್ಟು ಏನು ನಾವು ಈ ಒಂದು MCQ ಬೇಸ್ ಫಾರ್ಮೇಟ್ ಇರ್ತದಲ್ಲ, ಸೊ ಅದ್ರೊಳಗಡೆ ABCD ಅಂತ ಕೊಟ್ಟು ಮತ್ತೆ ಅಗೇನ್ ಅದ್ರೊಳಗಡೆ A ಮಾತ್ರ ಸರಿ, AB ಸರಿ, ABC ಸರಿ ಅಂತ ಕೊಡ್ತದೆ. ನಮ್ಗೆ ಅದರಲ್ಲಿ ಇರುವಂತಹ ಯಾವ್ದಾದ್ರು ಒಂದು ಆಪ್ಷನ್ಸ್ ನಾವು ಎಲಿಮಿನೇಷನ್ ಮಾಡಿದ್ರೆ ನಾವೇನ್ ಮಾಡ್ಬೋದು, ಈಸಿಯಾಗಿ ಆನ್ಸರ್ ಅನ್ನ ಐಡೆಂಟಿಫೈ ಮಾಡ್ಬೋದು. ಇದು ಇನ್ನೊಂದು ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ಇನ್ನೊಂದು ರೀಡ್, ರಿವೈಸ್ ಅಂಡ್ ರಿಕ್ಯಾಪ್ ದ ಮೇನ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಮುಖ್ಯವಾದ ಪಾಯಿಂಟ್ಸ್ ಅಲ್ಲಿ ನಾವು ಏನು ಒಂದು ತಿಳ್ಕೊಬೇಕಂತಂದ್ರೆ, ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್, ಈಗ ನಾವು ಓದ್ಬೇಕು ಮತ್ತು ಓದಿದ್ದನ್ನ ಮತ್ತೊಂದ್ಸಲ ಓದ್ಬೇಕಾಗ್ತದೆ, ಮತ್ತೊಂದ್ಸಲ ಅದನ್ನ ರಿಕ್ಯಾಪ್ ಮಾಡ್ಬೇಕಾಗತ್ತೆ. ಈಗ ಸ್ಟ್ರಕ್ಚರಿಸಮ್ ಅಂತ ತಗೋರಿ. ಓಕೆ, ರಚನಾತ್ಮಕತೆ. ರಚನಾತ್ಮಕತೆಯಲ್ಲಿ ನಾವು ಬರುವಂತೆ ಮುಖ್ಯವಾದ ಪಾಯಿಂಟ್ಸ್, ರಚನಾತ್ಮಕ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಒಂದು ಸ್ಟಡಿಯನ್ನು ಸರಿಯಾಗಿ ಮಾಡೋದಾಗಿರ್ಬೋದು. ನೋಡಿ, ಇಲ್ಲಿ ಈಗ ರಚನಾತ್ಮಕತೆ ಅಂತ ಬಂದಾಗ ಒಂದು ಸ್ಟ್ರಕ್ಚರ್ ಅನ್ನ ನಾವು ಅಲ್ಲಿ ಸ್ಟ್ರಕ್ಚರಿಸಮ್ ಅಲ್ಲಿ ಸ್ಟ್ರಕ್ಚರ್ ಅನ್ನ ಕಾಣ್ತೀವಿ, ಸಿಸ್ಟಮ್ಯಾಟಿಕ್ ಆಗಿ ಕಾಣ್ತೀವಿ. ಒಂದು ವಿಷಯ ತಗೋರಿ, ಒಂದು ತರಗತಿ ತಗೋರಿ, ಒಬ್ಬ ಟೀಚರ್ ತಗೋರಿ, ಒಂದು ಲೆಸನ್ ಪ್ಲಾನ್ ತಗೋರಿ ಅಂತ. ಇವೆಲ್ಲ ಏನಾಗಿರ್ತದೆ, ಸ್ಟ್ರಕ್ಚರಿಸಮ್ ಬರ್ತದೆ. ಇವನ್ ಸದ್ಯದ ಎಜುಕೇಶನ್ ಸಿಸ್ಟಮ್ ಕೂಡ ಈ ಸ್ಟ್ರಕ್ಚರಿಸಮ್ ಅನ್ನ ಫಾಲೋ ಮಾಡ್ತದೆ. ಅಲಾಂಗ್ ವಿತ್ ದಟ್ ಈ ಸುರುಳಿ ವಿಧಾನ ಅಂತ ಬರ್ತದೆ. ಸೊ ಅದನ್ನು ಕೂಡ ಏನ್ ಮಾಡ್ತದೆ, ಫಾಲೋ ಮಾಡ್ತದೆ. ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಇನ್ ದ ಟೈಮ್ ಮ್ಯಾನೇಜ್ಮೆಂಟ್ ಅಂಡ್ ದ ಬಿಗ್ ಪ್ರಾಬ್ಲಮ್ ಅಂತ ಆಗ್ತದೆ. ಯಾಕಂದ್ರೆ ಈ ಪ್ರಶ್ನೆಗಳು ಹೆಂಗಿರ್ತಾವಂತ ಈಸಿ ಇರಂಗಿಲ್ಲ. ಪ್ರಶ್ನೆಗಳು ಹೆಂಗಿರ್ತಾವಂತಂದ್ರೆ ಉದ್ದನೆಯ ಪ್ರಶ್ನೆಗಳು ಇರ್ತಾವ, ಒಂದ್ಸಲ ಓದಿದ್ರೆ ಅರ್ಥ ಆಗೋದಿಲ್ಲ. ಮತ್ತೆ ಆಪ್ಷನ್ಸ್ಗಳು ಕೂಡ ಸಾಮಾನ್ಯವಾಗಿ ದೊಡ್ಡ ಇರ್ತಾವೆ, ಸುಮಾರು 1 ಲೈನ್ ಆರ್ 2 ಲೈನ್ಸ್ ಆಪ್ಷನ್ಸ್ ಇರ್ತವೆ.
ಇಂಥ ಸಮಯದೊಳಗಡೆ ನಾವು ಒಂದು ಒಂದ್ ಸಲ ಅರ್ಥ ಮಾಡ್ಕೋಬೇಕು, ಮತ್ತೆ ಬೇಗ ಬೇಗ ಓದುವಂತಹ ಸ್ಕಿಲ್ ಅನ್ನ ಬೆಳೆಸ್ಕೋಬೇಕು. ಇವೆರಡು ಪಾಯಿಂಟ್ಸ್ ನಿಮ್ಗೆ ಗೊತ್ತಿದ್ರೆ ಮುಗೀತು. ಇನ್ನ ಪ್ರತಿಯೊಂದು ಸೆಕ್ಷನ್ ಕೂಡ ನೀವು ಇಂತಿಷ್ಟು ಟೈಮ್ ಅನ್ನ ಅಲೌಟ್ ಮಾಡ್ಬೇಕಾಗ್ತದ. ಸೆಕ್ಷನ್ ಎ ಲ್ಯಾಂಗ್ವೇಜ್ 1, ಸೆಕ್ಷನ್ ಬಿ ಲ್ಯಾಂಗ್ವೇಜ್ 2, ಸೆಕ್ಷನ್ 3 CDP, ಮತ್ತೆ ನಿಮ್ಮ ಸಬ್ಜೆಕ್ಟ್ ಬಂದ್ಬಿಟ್ಟು ಅದು ಪೇಪರ್ 1 ಆಗಲಿ ಪೇಪರ್ 2 ಆಗಲಿ. ಸೊ ನೀವು ಮೊದಲೇ ಈ ಟೈಮ್ ಅನ್ನು ಅಲೋಕೇಟ್ ಮಾಡಿದ್ರೆ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಐ ಹೋಪ್ ಇವತ್ತಿನ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಕಲ್ಕೊಂಡ್ರಿ. ಮತ್ತೆ ನಾವು ಮುಂದಿನ ವಿಡಿಯೋಗಳು ನಿಮ್ಗೆ ಸಿಗ್ಲಿಕ್ಕೆ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನನ್ನ ಚಾನಲ್ ನೋಡ್ತಾ ಇರಿ.